ಇವತ್ತು ನಾನು ಎಲ್ಲ ಕಾಳು ಮಿಕ್ಸ್ ಮಾಡಿ ಇವತ್ತು ದೋಸೆ ಮಾಡ್ತಾ ಇದ್ದೀನಿ. ಯಾವ್ಯಾವ ಕಾಳು ಮಿಕ್ಸ್ ಮಾಡ್ತೀನಿ ಅಂತ ನೋಡಿ. ಓಕೆನಾ? ನನ್ನ ಮಗನಿಗೆ ದೋಸೆ, ಚಪಾತಿ ಮತ್ತೆ ರೊಟ್ಟಿ ಇದೇ ಥರ ಬೇಕು. ಸೊ ಅವನಿಗೋಸ್ಕರ ಇವಾಗ ಕಾಳು ದೋಸೆ ಅಂತ ಮಾಡೋಣ ನಾಳೆ ಬೆಳಿಗ್ಗೆ ಅಂತೇಳಿ ಇವತ್ತು ಕಾಳು ನೆನೆ ಹಾಕ್ತಾ ಇದ್ದೀನಿ. ಫಸ್ಟ್‌ಗೆ ಹೆಸರು ಕಾಳು ಹಾಕಿದ್ದೀನಿ. ಆಮೇಲೆ ಶೇಂಗಾ ಕಾಳು. ಕಡಲೆ ಬೀಜದಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಡಲೆ ಬೀಜ ಮಿಕ್ಸ್ ಮಾಡಿದ್ದೀನಿ. ಮತ್ತು ಇದು ಎಲ್ಲ ಕಾಳು ಮಿಕ್ಸ್ ಇತ್ತು. ಅಲಸಂದಿ ಮತ್ತು ಹುರುಳಿಕಾಳು. ಸೊ ಅದನ್ನು ಹಾಕಿದ್ದೀನಿ. ಆಮೇಲೆ ಕಡಲೆಕಾಳು ಸ್ವಲ್ಪ ಹಾಕ್ಕೊಂಡು ನೆನೆಸಿಡಬೇಕು. ಅಂದರೆ ನೈಟೆಲ್ಲ ಹೋಲ್ ನೈಟ್ ನೆನೆಸಿಟ್ರೆ ಬೆಳಗ್ಗೆ ಮಿಕ್ಸರ್ಗೆ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನೆನೆಸಿಟ್ಟಿದ್ದೀನಿ. ನೈಟ್ ನೆನೆಸಿಟ್ಟಿದ್ನಲ್ವಾ, ಸೊ ಇವಾಗ ಓಪನ್ ಮಾಡಿ ನೋಡೋಣ ನೆಂದಿದೆಯೋ ಇಲ್ಲ. ನೆಂದಿರುತ್ತೆ. ಸೊ ನೆಂದಿರೋದನ್ನ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಸೊ ಹಾಗೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಇಷ್ಟು ದಿನ ಏನಕ್ಕೆ ವೀಡಿಯೋಸ್ ಮಾಡಲಿಲ್ಲ ಅಂಥೇಳಿ. ವೀಡಿಯೋ ಮಾಡದೇ ಇರೋ ಕಾರಣ ಒಂದೇ, ಪ್ರಾಬ್ಲಮ್ ಅಂತ ಏನೂ ಇಲ್ಲ. ನಾನು ಮದುವೆ ಅಂತ ಹೋಗಿದ್ನಲ್ಲ, ಮದುವೆ ಮುಗಿಸ್ಕೊಂಡು ಹಂಗೆ ಊರಿಗೆ ಹೋಗಿದ್ದೆ. ತುಂಬ ದಿನ ಆಗಿತ್ತು ಊರಲ್ಲಿ ಇದ್ದಿರಲಿಲ್ಲ. ಸೊ ಇರಬೇಕು ಅಂತ ಅನಿಸಿ ಒಂದು 20 ಡೇಸ್ ಇದ್ನಲ್ವಾ, ಆ 20 ಡೇಸಲ್ಲಿ ನನಗೆ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ತುಂಬ ಇತ್ತು. ಸೊ ಅದಕ್ಕೋಸ್ಕರ ಆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಅಪ್ಲೋಡ್ ಕೊಟ್ಟರು ಕೂಡ 24 ಅವರ್ ತೊಗೊಳ್ತಾಯಿತ್ತು. 24 ಅವರಲ್ಲೂ ಅದು ಸ್ವಲ್ಪ ಸ್ವಲ್ಪ ಆಗ್ತಾಯಿತ್ತು. ಹಂಗಾಗಿ ತುಂಬ ಪ್ರಾಬ್ಲಮ್ ಆಗಿ ನಾನು ವೀಡಿಯೋಸು ಹಾಕಲಿಲ್ಲ, ಲೈವ್ ಕೂಡ ಮಾಡಲಿಲ್ಲ. ಲೈವ್ ಮಾಡೋಕ್ಕೂ ಪ್ರಾಬ್ಲಮ್ ಆಗ್ತಾಯಿತ್ತು, ಮಾಡಲಿಲ್ಲ. ಸೊ ಆವಾಗಲ್ಲಿ ವೀಡಿಯೋ ಮಾಡೋಕ್ಕೆ ಮತ್ತು ಲೈವ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತೇಳಿ ಬಿಟ್ಟಿದ್ದೆ. ಸೊ ಬೆಂಗಳೂರಿಗೆ ಬಂದಮೇಲೆ ಮತ್ತೇನಕ್ಕೆ ಮಾಡಲಿಲ್ಲ ಅಂತ ಕೂಡ ಹೇಳ್ತೀನಿ ಮುಂದೆ. ಇವಾಗ ಚಟ್ನಿ ರೆಡಿ ಮಾಡ್ಕೊಳಕ್ಕಂತೇಳಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅದೇನು ಕಾಳೆಲ್ಲ ನೆನೆಸಿದ್ನಲ್ವ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕಿ ಒಂದು 5 ಮಿನಿಟ್ಸ್ ನೆನೆಯೋಕ್ಕೋಸ್ಕರ ಬಿಟ್ಟಿದ್ದೀನಿ. ಇವಾಗ ಚಟ್ನಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಚಟ್ನಿ ಕೂಡ ಕೆಂಪಗೆ ಕಾಣುತ್ತೆ ಮತ್ತು ಸ್ವಲ್ಪ ಖಾರನೂ ಲೈಟಾಗಿರುತ್ತೆ, ತುಂಬ ಇರಲ್ಲ. ಯಾರು ತುಂಬ ಖಾರ ತಿನ್ನಲ್ವೋ ಅವ್ರಿಗೆ ನಡೆಯುತ್ತೆ. ಸೊ ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆನೂ ಮತ್ತು ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೋಬೇಕು. ಅಂದರೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಊರಲ್ಲಿ ಹೋದಾಗ ನೆಟ್ವರ್ಕ್ ಇಶ್ಯೂಸ್ ಆಯಿತು, ಪ್ರಾಬ್ಲಮ್ ಆಯಿತು, ಬಿಟ್ಬಿಟ್ಟೆ. ಬೆಂಗಳೂರಿಗೆ ಹೋದ್ಮೇಲೆ ಮಾಡೋಣ ಕರೆಕ್ಟಾಗಿ ಅಂತ ಅಂದ್ಕೊಂಡೆ. ಬಟ್ ಬೆಂಗಳೂರಿಗೆ ಬಂದಮೇಲೂ ಮಾಡೋಕ್ಕಾಗಲಿಲ್ಲ. ಬರುವಾಗ ನಮ್ಮ ಅತ್ತೆನೂ ಕೂಡ ಕರ್ಕೊಂಡು ಬಂದಿದ್ವಿ. ಇನ್ನು ನನ್ನ ಮಗನಿಗೂ ಸ್ಕೂಲ್ಗೂ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಅವನದು ಸ್ಕೂಲಲ್ಲಿ ಯಾವ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂಥೇಳಿ ಒಂದು 10 ಇಲ್ಲ 15 ಸ್ಕೂಲ್ಗಳನ್ನ ಸರ್ಚ್ ಮಾಡಿದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಷ್ಟು ಸ್ಕೂಲ್ಗಳಿಗೂ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಏನು ಫೀಸ್ ಇದೆ, ಆ ಫೀಸಿಗೆ ತಕ್ಕಂಥ ಅವ್ರು ಏನೇನು ಅವರು ವ್ಯಾಲ್ಯೂಯೇಬಲ್ ಇದೆಯಾ ಇಲ್ವಾ, ಅಲ್ಲಿ ಸಿಲೆಬಸ್ ಏನಿದೆ, ಅವರು ಚೆನ್ನಾಗಿ ಕಲಿಸ್ತಾರೋ ಇಲ್ವೋ, ಮತ್ತು ಯಾವ ಥರ ಕಲಿಸ್ತಾರೆ, ಮಕ್ಕಳನ್ನ ಯಾವ ಥರ ಟೇಕ್ ಕೇರ್ ಮಾಡ್ತಾರೆ, ಮತ್ತು ಆಟ ಆಡೋಕ್ಕೆಲ್ಲ ಚೆನ್ನಾಗಿ ಜಾಗ ಇದೆಯಾ ಇಲ್ವಾ, ಎಲ್ಲ ಥರನೂ ಹೋಗಿ ನೋಡಿಕೊಂಡು ಅಬ್ಸರ್ವ್ ಮಾಡಿ ಒಂದು 3 ಸ್ಕೂಲ್ನ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಆ 3 ಸ್ಕೂಲಲ್ಲಿ ಕೊನೆಗೊಂದು ಸಿಕ್ತು. ಆ ಸ್ಕೂಲಲ್ಲಿ ಗೂಗಲೆಲ್ಲ ರಿವ್ಯೂ ನೋಡಿ ಎಲ್ಲ ಸ್ಕೂಲ್ಗಳಲ್ಲಿ ಹೋಗಿ ವಿಸಿಟ್ ಮಾಡಿದ್ರು ಗೂಗಲ್ ರಿವ್ಯೂ ಕೂಡ ನೋಡ್ತಿದ್ವಿ. ಒಂದು ಮಕ್ಕಳನ್ನ ಸ್ಕೂಲ್ಗೆ ಹಾಕ್ತೀವಂದರೆ ಅದು ನಮ್ಮನ್ನ ಯಾವ ಥರ ಮಕ್ಕಳನ್ನ ನೋಡ್ಕೋತಾರೆ, ಯಾವ ಥರ ಕಲಿಸ್ತಾರೆ, ಸುಮ್ಮನೆ ದುಡ್ಡು ಕೊಟ್ಟು ಬರೋದು ಎಲ್ಲರೂ ಹಾಕ್ತಾರೆ ಅಂತೇಳಿ ನಾವು ಹಾಕೋದಲ್ಲ. ಸೊ ಮಕ್ಕಳಿಗೆಲ್ಲ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರಬೇಕಲ್ವ. ಸೊ ಅದನ್ನೆಲ್ಲ ತಿಳ್ಕೊಂಡೇ ಹಾಕೋಣ ಅಂತೇಳಿ ನಾವು ತುಂಬ ಟೈಮ್ ತೊಗೊಂಡು ಅವನಿಗೆ ಅಡ್ಮಿಷನ್ ಮಾಡಿಸಿದ್ವಿ. ಸೊ ಇವಾಗ ಚಟ್ನಿ ಬಗ್ಗೆ ಹೇಳ್ತೀನಿ. ಚಟ್ನಿ ಅದೇ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಎಲ್ಲ ಅಂತಂದರೆ ಇವಾಗ ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಉದ್ದಿನಬೇಳೆ ಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೆಂಪಗಾಗೋವರೆಗೂ ಫ್ರೈ ಮಾಡಿ, ಇನ್ನು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಅಂದರೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಇದ್ದರೂ ಒಣ ಕೊಬ್ಬರಿನೂ ತೊಗೋಬೋದು. ಬಟ್ ನನ್ನ ಹತ್ರ ಹಸಿ ಕೊಬ್ಬರಿ ಇತ್ತು ಅಂತೇಳಿ ಹಸಿ ಕೊಬ್ಬರಿ ಮತ್ತು ಕರಿಬೇವು, ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಲ್ಲ, ಅದು ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ಕೊಬ್ಬರಿ ಏನು ತೊಗೊಂಡಿದ್ದೀವಲ್ಲ, ಆ ಕೊಬ್ಬರಿ ಕೂಡ ಕೆಂಪಗಾಗಬೇಕು, ಸ್ವಲ್ಪ ಲೈಟಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲಿ ಬಿಟ್ಟಿದ್ದೆ ಅಂದರೆ ಇವಾಗ ಅವ್ನಿಗೆ ಅಡ್ಮಿಷನ್ ಮಾಡಿಸ್ಬೇಕಂತೇಳಿ ಟೈಮ್ ತೊಗೊಂಡಿವಿ ಅಂತ ಹೇಳಿದ್ನಲ್ಲ, ಸೊ ಟೈಮ್ ತೊಗೊಂಡು ಅಡ್ಮಿಷನ್ ಮಾಡಿಸಿದ್ದು ಆಯಿತು. ಹಸಿ ಕೊಬ್ಬರಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ ಜೊತೆ ಇವಾಗ ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅಂದರೆ ಕಾಲು ಚಿಕ್ಕದು ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದನ್ನು ಅರ್ಧ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಮಿಕ್ಸರ್ಗೆ ಹಾಕ್ಕೋಬೇಕು. ಇವಾಗ ಈ ಚಟ್ನಿ ಏನು ಮಾಡ್ತಾ ಇದ್ದೀನಲ್ಲ, ಈ ಚಟ್ನಿ ನನ್ನ ಮಗ ತಿನ್ನಲ್ಲ, ಸ್ವಲ್ಪ ತಿಂತಾನೆ ಲೈಟಾಗಿ. ಅದು ಮನೇಲಿ ತಿನ್ನಿಸ್ತೀನಿ.
ತಿನ್ನಿಸ್ಬಿಟ್ಟು ಕಳಿಸಿದ್ರೆ ಸ್ವಲ್ಪ ತಿಂತಾನೆ. ನನ್ನ ಮಗ ಖಾರ ಅಂದರೆ ತಿನ್ನಲ್ಲ. ಅದೆಷ್ಟು ಟ್ರೈ ಮಾಡ್ತಾ ಇದ್ದೀನಿ ತಿಂತಾನೇ ಇಲ್ಲ. ಸೊ ಡಾಕ್ಟ್ರು ಕೇಳಿದ್ರೆ ಇಲ್ಲ ಫೋರ್ಸ್ ಮಾಡಿಬಿಡಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಬಿಟ್ಬಿಟ್ಟಿದ್ದೀನಿ. ಅವ್ನಿಗೆ ಇಷ್ಟ ಆಗೋ ಥರ ಸ್ವಲ್ಪ ಲೈಟಾಗಿ ಹಾಕಿ ಮಾಡಿ ಕೊಡ್ತೀನಿ. ಸೊ ಇವಾಗ ಮಿಕ್ಸರ್ಗೆ ಹಾಕ್ಕೊಂಡಾಯಿತು. ಮತ್ತು ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಲ್ವಾ, ಒಗ್ಗರಣೆಗೋಸ್ಕರ ಅಂತ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಅಂದರೆ ಉದ್ದಿನಬೇಳೆ ಹಾಕಿದರೆ ಚೆನ್ನಾಗಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ. ಹಸ್ಬೆಂಡ್ಗೆ ಉದ್ದಿನಬೇಳೆ ಅಂದರೆ ತುಂಬ ಇಷ್ಟ. ಚಿತ್ರಾನ್ನಕ್ಕೆ, ಚಟ್ನಿಗೆ ಮತ್ತು ಯಾವುದೇ ಒಂದು ಐಟಮ್ ಮಾಡಲಿ, ಚಿತ್ರಾನ್ನ, ಪಲಾವನ್ನ ಯಾವುದಕ್ಕೆ ಮಾಡಿದರೂ ನಾವು ಉದ್ದಿನಬೇಳೆ ಹಾಕ್ತೀನಿ. ಅದು ಉದ್ದಿನಬೇಳೆ ಕೂಡ ಒಳ್ಳೆಯದು. ಸೊ ಅದಕ್ಕೋಸ್ಕರ ಉದ್ದಿನಬೇಳೆ ಹಾಕ್ತೀನಿ. ಒಗ್ಗರಣೆಗೆ ಏನೇನು ಹಾಕ್ತೀವಿ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಉದ್ದಿನಬೇಳೆ ಎಲ್ಲನೂ ಹಾಕಿ ಇವಾಗ ಒಗ್ಗರಣೆ ಕೊಟ್ಟರೆ ಚಟ್ನಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗೆಲ್ಲ ಹಾಕ್ಕೊಂಡು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ರುಬ್ಬಿಟ್ಕೊಂಡಿದ್ನಲ್ಲ ಚಟ್ನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಚಟ್ನಿ. ಅದಕ್ಕೆ ಸ್ವಲ್ಪ ನೀರು ಬೇರೆ ಹಾಕ್ಕೊಂಡು ಇಡ್ಲಿ ಜೊತೆನೂ ತಿನ್ಬೋದು. ಅಂದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಇಡ್ಲಿ ಜೊತೆನೂ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು. ಚೆನ್ನಾಗಿರುತ್ತೆ. ನೋಡಿ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು. ಟೊಮೊಟೊ ಇಲ್ಲ ಅಂತಂದರೆ ಮೊಸರು ಹಾಕ್ಕೋಬೋದು. ಮೊಸರಿಲ್ಲ ಅಂತಂದರೆ ಹುಣ್ಸೆಹಣ್ಣು ಹಾಕ್ಕೋಬೋದು. ಸ್ವಲ್ಪ ಹುಳಿ ಇದ್ರೇ ಟೇಸ್ಟ್ ಇರುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಚಟ್ನಿ ಅಂತೂ ರೆಡಿ ಆಯಿತು. ಇವಾಗ ದೋಸೆ ಹಾಕ್ಕೊಳ್ಬೇಕಲ್ವಾ. ಸೊ ಇವಾಗ ದೋಸೆ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ದೋಸೆ ಹಂಚೆಲ್ಲ ಕಾಯಕ್ಕಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ದೋಸೆ ಹಿಟ್ಟನ್ನು ಬೇಗ ಪ್ರಿಪೇರ್ ಮಾಡ್ಕೋಬೋದು. ನೈಟೆಲ್ಲ ಕಾಳೆಲ್ಲ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಮಿಕ್ಸರ್ಗೆ ಹಾಕಿದ ತಕ್ಷಣವೇ ನಾವು ಒಂದು 5 ಮಿನಿಟ್ಸ್ ಚಟ್ನಿ ರೆಡಿ ಮಾಡ್ಕೊಳ್ಳೋವರೆಗೂ ಬಿಟ್ಟು ಆಮೇಲೆ ದೋಸೆ ಹಾಕ್ಕೋಬೋದು. ಇವಾಗ ದೋಸೆ ಹಾಕ್ತೀನಿ ನೋಡಿ, ಸೇಮ್ ಅಂದರೆ ಇವಾಗ ನಾವು ದೋಸೆ ಹಾಕ್ತೀವಲ್ಲ ಮಾಮೂಲಿ ಅಕ್ಕಿ ದೋಸೆ, ಅದೇ ಥರನೇ ಬರುತ್ತೆ. ಬಟ್ ಅಂದರೆ ಇದು ಸ್ವಲ್ಪ ಸ್ಲೋ ಆಗಿ ರೌಂಡಕ್ಕೆ ಮಾಡ್ಕೋಬೇಕಷ್ಟೇ. ಇದು ಕೂಡ ಚೆನ್ನಾಗಾಗುತ್ತೆ. ಅಂದರೆ ಕಡಲೆಕಾಳು ಹಾಕಿರ್ತೀವಲ್ವ, ಸೊ ಕೆಂಪಗೆ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಕಾಳುಗಳೆಲ್ಲ ಕೊಡ್ತಾ ಇರಬೇಕು. ಕಾಳುಗಳು ಎಲ್ಲ ಒಂದು ಕಾಳು ನೆನೆಸಿಟ್ಟು ಕೊಡೋಕ್ಕಿಂತ ಈ ಥರ ಎಲ್ಲ ಕಾಳು ಮಿಕ್ಸ್ ಮಾಡಿ ನೆನೆಸ್ಬಿಟ್ಟು ಮಿಕ್ಸರ್ಗೆ ಹಾಕಿ ದೋಸೆ ಥರ ಮಾಡಿಕೊಟ್ರೆ ಒಳ್ಳೆಯದಿರುತ್ತೆ. ಸೊ ಪ್ರೋಟೀನ್ ಜಾಸ್ತಿ ಇರುತ್ತಲ್ವ, ಸೊ ಪ್ರೋಟೀನ್ ಮಕ್ಕಳಿಗೆ ಬೇಕಾಗುತ್ತೆ. ಮಕ್ಕಳು ಯಾರಾದರೂ ಕಾಳು ತಿನ್ನಲ್ಲ, ನೆನೆಸಿಟ್ಟಿರೋ ಕಾಳು, ಮೊಳಕೆ ಕಾಳು ತಿನ್ನಲ್ಲ ಅನ್ನೋ ಥರ ಇದ್ದರೆ ಮಕ್ಕಳಿಗೆ ಈ ಥರ ದೋಸೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ನೋಡಿ, ಯಾರಾದರೂ ಮಕ್ಕಳು ಕಾಳು ತಿನ್ನಲ್ಲ ಅನ್ನೋರಿದ್ದರೆ ಈ ಥರ ದೋಸೆ ಮಾಡಿಕೊಡಿ. ನನ್ನ ಮಗನಿಗೆ ಒಂದು ಸರಿ ಕಡಲೆ ಬೀಜದ್ದು ಉಂಡೆ ಮಾಡಿಕೊಟ್ಟೆ, ಅದು ತಿನ್ನಲೇ ಇಲ್ಲ ಅವನು. ಸೊ ಅದಕ್ಕೋಸ್ಕರ ಈ ಥರ ಕಡಲೆ ಬೀಜ ಕಾಳೊಳಗಡೆ ನೆನೆಸ್ಬಿಟ್ಟು ಅದನ್ನು ದೋಸೆಗೆ ಅಥವಾ ಇಲ್ಲ ಮೊಳಕೆ ಕಟ್ಟಿ ಕೊಡ್ತೀನಿ, ಅವಾಗ ತಿಂತಾನೆ. ಟಿಫನ್ ಬಾಕ್ಸ್ಗಾದರೆ ಚಿಕ್ಕದು ಹಾಕ್ತೀನಿ. ಚಿಕ್ಕದಂದರೆ ಒಂದು ಸ್ವಲ್ಪ ಇದು ದೊಡ್ಡದಾಗಿದೆ, ಚಿಕ್ಕದು ಹಾಕ್ತೀನಿ. ಸೊ ಆ ಥರ ಟಿಫನ್ ಬಾಕ್ಸಲ್ಲಿ ಹಿಡಿಯೋ ಥರ ಚಿಕ್ಕದು ಹಾಕಿ ಕೊಡ್ತೀನಿ, ರೌಂಡ್ ಶೇಪಲ್ಲಿ. ಅದು ತಿಂತಾನೆ. ಬಟ್ ಮನೇಲಿದ್ದಾಗ ಸ್ವಲ್ಪ ದೊಡ್ಡದಾಕಿ ಕೊಡ್ತೀನಿ. ದೋಸೆ ಕೂಡ ನೀಟಾಗಿ ಬರುತ್ತೆ. ಏನು ತವಾಗೇನು ಅಂಟ್ಕೊಳ್ಳಲ್ಲ, ಏನಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ದೋಸೆ ಚಟ್ನಿನೂ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ದೋಸೆನೂ ಆಗೋಯ್ತು. ಸೊ ಇವಾಗ ಸರ್ವ್ ಮಾಡ್ಕೊಂಡು ತಿನ್ನಬೇಕು ಮತ್ತು ಅವ್ರಿಗೂ ಹಾಕ್ಕೊಡ್ಬೇಕು. ಸೊ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಏನಕ್ಕೆ ಇಷ್ಟು ದಿನ ಮಾಡಿಲ್ಲ ಅಂತ ಸ್ವಲ್ಪ ಮಾತ್ರ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದು ನಮ್ಮ ಅತ್ತೆನೂ ಕೂಡ ಕರ್ಕೊಂಡು ಬಂದಿದ್ವಲ್ಲ, ಏನಕ್ಕೆ ಕರ್ಕೊಂಡು ಬಂದಿದ್ವಿ ಮತ್ತು ಅವ್ರಿಗೆ ಏನು ಸರ್ಜರಿ ಮಾಡಿಸಿದ್ವಿ, ಎಲ್ಲಿ ಮಾಡಿಸಿದ್ವಿ ಅಂತ ಡೀಟೇಲಾಗಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನನ್ನ ಮಗನೂ ಸ್ಕೂಲ್ಗೆ ಹೋಗುವಾಗ ಏನಾದರೂ ಕ್ರ್ಯಾಂಕಿಯಾಗಿ ಇದ್ನಾ ಅಥವಾ ಹೇಗೆ ಹೋಗ್ತಾ ಇದ್ದಾನೆ, ಸ್ಕೂಲಲ್ಲಿ ಅಡ್ಜಸ್ಟ್ ಆಗಿದ್ದಾನಾ ಇಲ್ವಾ, ಎಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ. ಕೆಲವ್ರು ಕೇಳ್ತಿರ್ತಾರೆ ಏನಕ್ಕೆ ಇಷ್ಟು ಬೇಗ ಹಾಕಿದ್ದಾರೆ ಸ್ಕೂಲ್ಗೆ, ಇನ್ನೂ 3 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಷ್ಟೇ, LKG ಹಾಕ್ಬೋದು, ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿ ಅಂತ. ನಾವು ಏಕೆ ಇಷ್ಟು ಬೇಗ ಸ್ಕೂಲ್ಗೆ ಹಾಕಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.